ಅವ್ರು ಎಲ್ಲಿ ತಪ್ಪು ಕಂಡು ಬರ್ತದೋ ಅದ್ರ ವಿರುದ್ಧ ಅವರು ಕೆಲಸ ಮಾಡ್ಬೇಕಾಗ್ತದೆ, ಅದ್ರ ವಿರುದ್ಧ ಧ್ವನಿ ಎತ್ತಬೇಕಾಗ್ತದೆ. ಎಲ್ಲಿ ಧ್ವನಿ ಎತ್ತಬೇಕು ಅದು ಕೆಲಸ ಆಗುತ್ತೆ ಅನ್ನುವಂತ ಕಡೆ ಮಾನ್ಯ ಶಾಸಕರು ಮಾಡಿದ್ದಾರೆ. ಅದ್ರ ಸಾಕ್ಷಿ ಪುರಾವೆಗಳು ಇಲ್ಲಿದೆ. ಇಷ್ಟೆಲ್ಲ ಮಾಡ್ತಾ ಇರುವಂತಹ ಶಾಸಕರಿಗೆ ತಾವು ವೈಯಕ್ತಿಕವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಹೇಳ್ತೇನೆ. ಇಷ್ಟೆಲ್ಲ ಮಾತಾಡೋ ನೀವು ಹೆಸರುಘಟ್ಟ ಹೋಬಳಿ ಬಿಳಿಜಾಜಿ ಗ್ರಾಮದ ಸರ್ವೆ ನಂಬರ್ 27 ಮೂಲತಃ ಸರ್ಕಾರಿ ಜಾಗವನ್ನ ಏನು ಅಲ್ಲಿದ್ದಂತಹ ಜನರನ್ನ ತೆರವು ಮಾಡಿ ಒಂದು ಅಕ್ರಮ ಕಟ್ಟಡವನ್ನ ಕಟ್ತಾ ಇದ್ದೀರಾ. ಆ ಕಟ್ಟಡದ ವಿರುದ್ಧ ಅಲ್ಲಿನ ಬಿಳಿಜಾಜಿ ಗ್ರಾಮದವರು ಮಾನ್ಯ DC-ಗೆ 2025ರಂದು ಒಂದು ಅಬ್ಜೆಕ್ಷನ್ ಅನ್ನು ಕೊಡ್ತಾರೆ. ಮೂಲತಃ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡವನ್ನ ಕಟ್ತಾ ಇದ್ದೀರಾ ಅಂತೇಳಿ. ನೋಡ್ರಿ, 25ರಲ್ಲಿ ಕಟ್ತಾ ಇರುವಂತಹ ಕಟ್ಟಡ ಇದು. ಈಗ ಬಹುಶಃ ಕಟ್ಟಡ ಬಹಳಷ್ಟು ದೊಡ್ಡದಾಗಿ ಕಟ್ ನಿಲ್ಲಿಸಿದ್ದಾರೆ. ನೀವು ಸರ್ಕಾರಿ ಜಾಗದಲ್ಲಿದ್ದಂತಹ ಕಟ್ಟಡವನ್ನ ಯಾವುದಾದ್ರೂ ಸಾರ್ವಜನಿಕ ಉದ್ದೇಶಕ್ಕೆ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಈ ರೀತಿ ಮಾಡ್ದಿರಾ, ಆ ಕಟ್ಟಡನ ಕಟ್ಕೊಂಡು ಯಾವುದೋ ಆಶ್ರಮ ಮಾಡ್ತೀರಿ. ಅಲ್ಲಿರುವಂತ ಜನ ಹೇಳ್ಬೋದು ಆಶ್ರಮ ಹೆಸರಲ್ಲಿ ಅಕ್ರಮ ಮಾಡಿ ಆ ಜಮೀನನ್ನ ಕಬ್ಜಾ ಮಾಡೋದಕ್ಕೋಸ್ಕರ ಇವತ್ತು ಈ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀರಾ. ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ಒಂದು ಕೃಷಿ ಭೂಮಿಯಲ್ಲಿ ಏನೇನು ಕಾನೂನು ಇದೆ ಅಂತ ನಿಮಗೆ ಗೊತ್ತಿಲ್ವಾ? ಇವತ್ತು ಕೃಷಿ ಭೂಮಿಯ ಪರಿವರ್ತನೆ ಮಾಡಿ ಏನು ಸಮಕ್ಷಯ ಅಲ್ಲಿನ ಪ್ರಾಧಿಕಾರ ಏನಿರ್ತದೋ ಅದರ ಒಂದು ಅಪ್ರೂವಲ್ ಅನ್ನ ತಗೊಂಡು ಕಟ್ಟಡ ಕಟ್ಟಬೇಕಾಗ್ತದೆ. ಇದಕ್ಕೆ ಯಾವ ಅಪ್ರೂವಲ್ ತಗೊಂಡು ಕಟ್ಟಿದ್ದೀರಾ ಈ ಕಟ್ಟಡವನ್ನ ನೀವು? ಸರ್ಕಾರಿ ಜಾಗದಲ್ಲಿ ಯಾವ ಪ್ರಾಧಿಕಾರ ನಿಮಗೆ ಅನುಮತಿ ಕೊಟ್ಟಿದೆ? ಇದೆಲ್ಲ ಅಕ್ರಮ ಅಲ್ವಾ? ಹಾಗೆ ಈಗ ಒಂದೊಂದಾಗಿ ಆಚೆ ಬರ್ತಾ ಇದೆ. ಯಾವ ಗುತ್ತಿಗೆದಾರರ ಹತ್ರ ಹಣ ಕಲೆಕ್ಷನ್ ಮಾಡಿದ್ದಾರೆ, ಯಾವ್ಯಾವ ಅಧಿಕಾರಿಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, ಯಾವ್ಯಾವ ರೆವಿನ್ಯೂ ಸೈಟ್ಗಳಲ್ಲಿ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, ಯಾವ್ಯಾವ ಬಾರುಗಳು ಓಪನ್ ಮಾಡ್ಬೇಕಾದ್ರೆ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲ ಸಹ ಒಂದೊಂದೇ ಆಚೆ ಬರ್ತಾ ಇದೆ. ಕೊಟ್ಟಿರೋರ್ಗೆ ಯಾರು ಕೊಟ್ಟಿದ್ದೀನಿ ಅಂತ ಗೊತ್ತಿರ್ತದೆ, ತಗೊಂಡಿರೋರ್ಗೆ ಯಾರು ತಗೊಂಡಿದ್ದೀರಿ ಅಂತಾನೂ ಗೊತ್ತಿರ್ತದೆ. ಇದೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಯಾರು ಅಕ್ರಮ ಮಾಡಿದ್ದಾರೆ, ಏನನ್ನ ಆಗಿ ನಡೆದಿದೆ ಎಲ್ಲ ಗೊತ್ತಿದೆ. ಇವತ್ತು ನೀವು 85ರಲ್ಲಿ ಸೈಕಲ್ ತುಳ್ಕೊಂಡು ನಾನು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳಿದ್ರಿ. ಇವತ್ತು ನೀವು ಕಾರಲ್ಲಿ ಓಡಾಡ್ತಾ ಇದ್ದೀರಾ, ಒಳ್ಳೆ ಮನೆ ಕಟ್ಕೊಂಡಿದ್ದೀರಾ, ಇನ್ನೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ. ನೀವು ಪಕ್ಷದ ಕಾರ್ಯಕರ್ತನಾಗಿ ಯಾವುದೋ ಹುದ್ದೆಯಲ್ಲಿ ತಾಲೂಕ್ ಪಂಚಾಯತಿ ಆಗಿ ಇಲ್ಲ ಜಿಲ್ಲಾ ಪಂಚಾಯತಿ ಆಗಿ BJP ಸದಸ್ಯನಾಗಿ ಇದ್ಕೊಂಡು ನೀವೇನು ಸಂಪಾದನೆ ಮಾಡಬಾರ್ದು ಅಂತ ಏನೂ ಇಲ್ಲ. ನಮ್ಮ ಸಂಪಾದನೆ ನ್ಯಾಯಯುತವಾಗಿರ್ಬೇಕು. ಏನು ಒಂದು ಬಿಸ್ನೆಸ್ಗಳನ್ನ ಮಾಡಿ ನೀವು ಕಾರಲ್ಲಿ ಓಡಾಡ್ತಾ ಇದ್ದೀರಾ ಅಂದ್ರೆ ನನಗೂ ಸಹ ಸಂತೋಷ. ಹನುಮಯ್ಯನವರು ಕಾರಲ್ಲಿ ಓಡಾಡಿದ್ರೆ ನಾನು ಖುಷಿ ಪಡ್ತೀನಿ. 1 ಕೋಟಿ ಕಾರಲ್ಲಿ ಓಡಾಡಿ ದೊಡ್ಡ ಮನೆ ಕಟ್ಟಿ ನಮ್ಮ ಪಕ್ಷದ ಮುಖಂಡರು ಅಂತೇಳಿ ಇವತ್ತು ನಾವು ಸಹ ಖುಷಿ ಪಡ್ತೀರಿ. ನೀವು ಕಾರಲ್ಲಿ ಓಡಬೇಕಾದ್ರೆ ನೋಡಿದಾಗ ನಾವು ಖುಷಿ ಪಟ್ಟಿದ್ದೀರಿ. ನಮ್ಮ ಲೀಡ್ರು, ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಅಂತ ಖುಷಿ ಪಟ್ಟಿದ್ದೀರಿ. ಅದೇ ನಮ್ಮ ಲೀಡ್ರು ಯಾರೋ ಒಬ್ರು ಚೆನ್ನಾಗಿದ್ದಾರಂದ್ರೆ ಮನಸ್ಸಲ್ಲಿ ಕಲ್ಮಿಷ ಇಟ್ಕೊಂಡು ಅದನ್ನ ನೋಡಿ ಹೊಟ್ಟೆ ಉರ್ಕೋನಂತ ಕೆಲಸ ಯಾಕೆ ಮಾಡಬೇಕು? ಇವತ್ತು ಯಲಹಂಕದಲ್ಲಿ ನಾವು ಆಡಳಿತ ಪಕ್ಷ ಅಂತ ಅಂದ್ಕೊಬಹುದು. ಮಾನ್ಯ ಶಾಸಕರಿದ್ದಾರೆ, ಇಲ್ಲಿ ವಿರೋಧ ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ ಅವರು. ವಿರೋಧ ಪಕ್ಷದವರು ಇವತ್ತು ಮಾನ್ಯ ಶಾಸಕರನ್ನ ಪ್ರಶ್ನೆ ಮಾಡಕ್ ಆಗದಿರಷ್ಟು ಕೆಲಸವನ್ನ ಇವತ್ತು ಯಲಹಂಕದಲ್ಲಿ ಮಾಡಿದ್ದಾರೆ. ನಮ್ಮ ವಿರೋಧಿಗಳಾದ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ಅಭಿವೃದ್ಧಿಯಲ್ಲಿ ನಾವ್ ಏನೂ ಮಾತಾಡಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವ್ರು ಒಪ್ಕೊಂತ ಇದ್ದಾರೆ. ಇವತ್ತು ನೀವು ಬಿಜೆಪಿಯ ಪಕ್ಕಾ RSS ಅಂತ ಹೇಳಿದ್ರಿ, ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದೀರಾ. ನೀವು ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮದೇ ಪಕ್ಷದ ಒಬ್ಬ ಶಾಸಕರನ್ನ ನೀವು
ವಿಡಿಯೋ ಮುಖಾಂತರ ಮಾಡಿ ತೇಜೋವಧ ಮಾಡೋದು. ನೀವು ಯಾವ ಕಾರ್ಯಕರ್ತ, ಯಾವ ನಿಷ್ಠಾವಂತ ಕಾರ್ಯಕರ್ತ ನೀವು?